ಈವನ್ ವಕೀಲರಾಗಿರ್ತಕ್ಕಂಥ ನಮಗೆ ಸಹ ಕಾನೂನುಗಳನ್ನು ಓದಿ ತಿಳ್ಕೊಬೇಕಂದ್ರೆ ಒಂದು ಚುಟ್ಟ ಸಮಯ ಬರ್ತದೆ. ಆಮೇಲೆ ಅದಕ್ಕಾಗಿ ಈಗ ಸಹಜವಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ದಿ ಪೊಲೀಸ್ ವ್ಯವಸ್ಥೆ ಮೊದಲು ಇದನ್ನು ತಿಳ್ಕೊಬೇಕಾಗ್ತದೆ. ಯಾವ ಅಫೆನ್ಸ್ಗಳಲ್ಲಿ ಈ ಕೇಸ್ಗಳನ್ನು ರಿಜಿಸ್ಟರ್ ಮಾಡಬೇಕು ಅಂತಕ್ಕಂಥ. ಅದೇ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಈ ಹೊಸ ಕಾನೂನಿಂದ ಪೊಲೀಸರಿಗೂ ಮತ್ತು ನ್ಯಾಯಾಲಯಗಳಿಗೂ ಇರುವಂಥ ಸವಾಲುಗಳೇನು ಅಂತ ಹೇಳಿ. ನ್ಯಾಯಾಲಯಗಳಿಗೆ ಏನು ಅಷ್ಟು ಸವಾಲಿಗೆ ಅದನ್ನು, ಯಾಕಂದ್ರೆ ನಾವು ಕಾನೂನುಗಳು ಯಾವ ಪೊಲೀಸರು ಯಾವ ಅಫೆನ್ಸಲ್ಲಿ ಆಗ್ತಾರೆ ಅದನ್ನು ವ್ಯಾಖ್ಯಾನ ಮಾಡ್ತೀವಿ, ಕೋರ್ಟ್ಗಳ ಗಮನಕ್ಕೆ ತರ್ತೀವಿ, ಅದನ್ನು ನಾವು ಇಂಟರ್ಪ್ರಿಟ್ ಮಾಡ್ತೀವಿ, ಮತ್ತು ಜುಡಿಷಿಯಲ್ ರಿವ್ಯೂಸ್ ಕೋರ್ಟ್ಗಳು ಕೊಡ್ತದೆ. ಕೋರ್ಟ್ಗೂ ನಮಗೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ನ್ಯಾಯಾಲಯಕ್ಕೂ ಮತ್ತು ವಕೀಲರಿಗೂ ಯಾವುದೇ ಕಾನೂನುಗಳು ಯಾವುದೇ ತಿದ್ದುಪಡಿಗಳು ತಂದರೂ ಹೊಸ ಕಾನೂನುಗಳು ಅಂದರೂ ನಮಗೇನು ವ್ಯತ್ಯಾಸ ಅನ್ನಿಸೋದಿಲ್ಲ. ನಾವು ಕಾನೂನಿಗೆ ಸಮಾಜಕ್ಕೆ ಪೂರಕವಾಗಿ, ಸಮಾಜ ವ್ಯವಸ್ಥೆಗೆ ಡೆವಲಪ್ಮೆಂಟ್ಗೆ ಪೂರಕವಾಗಿದ್ದರೆ ಅದನ್ನು ನಾವು ಪೂರಕವಾಗಿ ನಾವು ವ್ಯಾಖ್ಯಾನ ಮಾಡ್ತೇವೆ. ಸಮಾಜ ವಿರೋಧಿ ಕಾನೂನುಗಳು ಇದ್ದಿದ್ದ ಸಂದರ್ಭದಲ್ಲಿ ಸಮಾಜ ವಿರೋಧಿ ರೀತಿಯಲ್ಲಿ ಸಮಾಜ ವಿರೋಧಿ ಕಾನೂನುಗಳು ಅಂತ ನಾವು ವ್ಯಾಖ್ಯಾನ ಮಾಡಿ ಕೋರ್ಟ್ ಗಮನಕ್ಕೆ ತರ್ತೀವಿ. ಕೋರ್ಟ್ ಗಮನಕ್ಕೆ ನಾವು ವ್ಯವಸ್ಥಿತವಾಗಿ ನಾವು ಕೋರ್ಟ್ ಗಮನಕ್ಕೆ ನಾವು ವ್ಯಾಖ್ಯಾನ ಮಾಡ್ತೇವೆ. ನಮಗೇನು ಇಟ್ಸ್ ನಾಟ್ ಎ ಬಿಗ್ ಥಿಂಗ್, ಅದೇನು ದೊಡ್ಡ ವಿಚಾರ ಅಲ್ಲ. ಅದನ್ನು ನಾವು ಯಾರು ಈ ಕಾನೂನುಗಳು ಮಾಡಿರ್ತಕ್ಕಂಥ ಏನು ತಪ್ಪಿದೆಯಾ ಇಲ್ವ ಅಂತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನಾವು ಮಾಡ್ತೀವಿ. ಕೋರ್ಟ್ಗೆ ಅದೇನಾದ್ರು ಗಮನಕ್ಕೆ ಬಂದಂಥ ಸಂದರ್ಭ ಕೋರ್ಟ್ ಅದನ್ನು ಸ್ಟ್ರಕ್ ಡೌನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಅದೇನು ಅನೇಕ ಸಂದರ್ಭಗಳಲ್ಲಿ ಇದ್ದಾವೆ. ಅನೇಕ ಕಾನೂನುಗಳು ಸ್ಟ್ರಕ್ ಡೌನ್ ಮಾಡಿದ್ದಾವೆ. ನೋಡಿ, ಇಂದಿನ ವ್ಯವಸ್ಥೆಯಲ್ಲಿ 377 ಅನ್ನೋದು ಒಂದು ಅಫೆನ್ಸನ್ನು, ಒಂದು ಪಾರ್ಟ್ ಆಫ್ ಅಫೆನ್ಸನ್ನು ಸುಪ್ರೀಂ ಕೋರ್ಟ್ ಅವರು ಸ್ಟ್ರಕ್ ಡೌನ್ ಮಾಡಿದರು. ಇಟ್ಸ್ ನಾಟ್ ಅನ್ ಅಫೆನ್ಸ್. ಒಬ್ಬ ವ್ಯಕ್ತಿಗೆ ಅನೈತಿಕ ಸಂಬಂಧ ಇರ್ತಕ್ಕಂಥ ಏನು ವ್ಯಕ್ತಿ ನೈಸರ್ಗಿಕ ವಿರುದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆ ಎಲ್ಲಿ ಇದು ಇಟ್ಸ್ ನಾಟ್ ಅನ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಪರಸ್ಪರ ಒಪ್ಪಿಗೆ ಇದ್ದಂಥ ಸಂದರ್ಭ. ಸೊ ಈ ಥರ ಅನೇಕ ಕಲಾಮಗಳನ್ನು ಸುಪ್ರೀಂ ಕೋರ್ಟ್ ಅವರು ಜುಡಿಷಿಯಲ್ ರಿವ್ಯೂಸ್ ಮುಖಾಂತರ ಸ್ಟ್ರಕ್ ಡೌನ್ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಆದರೆ ಈ ಕಾನೂನುಗಳನ್ನು, ಈ ಅಫೆನ್ಸ್ಗಳನ್ನು ಜನಸಾಮಾನ್ಯರಿಗೆ ಇಮಿಡಿಯೇಟಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನು ದುರಾದೃಷ್ಟವಶಾತ್ ಇಲ್ಲಿ ನನಗನ್ನಿಸ್ತದೆ ಈ ಕಾನೂನುಗಳ ಬಗ್ಗೆ ಜನಸಾಮಾನ್ಯರಿಗೆ ಫಸ್ಟ್ ಅರಿವು ಮೂಡಿಸ್ಬೇಕು. ಹೌದು, ನೋಡಿ, ಸುಮಾರು ಈ ಒಂದು ಕಾನೂನು, ಫಾರ್ ಎಕ್ಸಾಂಪಲ್ ಭಾರತೀಯ ನ್ಯಾಯ ಸಂಹಿತೆ ಬಗ್ಗೆ ನಾವು ಚರ್ಚೆ ಮಾಡೋದು, ಇದು ಸುಮಾರು 20 ಭಾಗಗಳಾಗಿ ವಿಂಗಡಣೆ ಮಾಡಿದೆ. ಓಕೆ, ಮೊದಲು 511 ಅಫೆನ್ಸ್ಗಳು ಇರ್ತಾ ಇತ್ತು. ಈಗ ಇನ್ನು 358 ಅಫೆನ್ಸ್ಗಳು ಮಾತ್ರ ಸೀಮಿತಗೊಳಿಸಿದ್ದಾರೆ. ಮತ್ತು ಇದರಲ್ಲಿ ಸುಮಾರು ಎಲ್ಲ ಅಫೆನ್ಸ್ಗಳನ್ನು ಸಹ ಬೇರೆ ಬೇರೆ ಭಾಗಗಳಿಗೆ, ಇದು ಮೊದಲನೇ ಅದರಲ್ಲಿ ಪೀಠಿಕೆ ಬಗ್ಗೆ ಹೇಳ್ತಾರೆ. ಮೊದಲು ಸೆಕ್ಷನ್ ಭಾಗ 1ರಲ್ಲಿ ಪೀಠಿಕೆ ಬಗ್ಗೆ ಹೇಳ್ತಾರೆ, ಭಾಗ 2ರಲ್ಲಿ ಶಿಕ್ಷೆ ಬಗ್ಗೆ ಹೇಳ್ತಾರೆ, ಆಮೇಲೆ ಭಾಗ 3ನಲ್ಲಿ ಜನರಲ್ ಎಕ್ಸೆಪ್ಷನ್ಸ್ ಬಗ್ಗೆ ಹೇಳ್ತಾರೆ, ಭಾಗ 4ರಲ್ಲಿ ಪ್ರಚೋದನೆ ಬಗ್ಗೆ, ಯಾವ ರೀತಿ ಅಫೆನ್ಸ್ಗಳು ಮಾಡಿದ್ರೆ ಪ್ರಚೋದನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಇದು ಭಾಗ 5ಲ್ಲಿ ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಅಂಡ್ ಚೈಲ್ಡ್ ಅಂತ ಬಗ್ಗೆ ಹೇಳ್ತಾರೆ. ಇವಾಗ ಭಾಗ 6ಲ್ಲಿ ಹ್ಯೂಮನ್ ಬಾಡಿ, ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಅಂತ ಹೇಳ್ತಾರೆ. ಭಾಗ 7ನಲ್ಲಿ ಸ್ಟೇಟ್ ಅಫೆನ್ಸಸ್ ಅಗೇನ್ಸ್ಟ್ ದಿ ಸ್ಟೇಟ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಸೆಕ್ಷನ್ 147 to 170. ಹೀಗೆ ಅನೇಕ ಭಾಗಗಳನ್ನಾಗಿ ಪಬ್ಲಿಕ್ ಟ್ರಾಂಕ್ವಿಲಿಟಿ ಬಗ್ಗೆ, ಫಾಲ್ಸ್ ಎವಿಡೆನ್ಸ್ ಬಗ್ಗೆ, ಲಾಫುಲ್ ಅಸೆಂಬ್ಲೀಸ್ ಬಗ್ಗೆ, ಪಬ್ಲಿಕ್ ಸರ್ವೆಂಟ್ಸ್ ಬಗ್ಗೆ, ಆಮೇಲೆ ಅಫೆನ್ಸಸ್ ರಿಲೇಟಿಂಗ್ ಟು ದಿ ರಿಲಿಜಿಯನ್ ಬಗ್ಗೆ, ಅಫೆನ್ಸಸ್ ಅಗೇನ್ಸ್ಟ್ ದಿ ಪ್ರಾಪರ್ಟಿ ಬಗ್ಗೆ, ಅಫೆನ್ಸಸ್ ಅಗೇನ್ಸ್ಟ್ ದಿ ಡಾಕ್ಯುಮೆಂಟ್ಸ್ ಬಗ್ಗೆ, ಹೀಗೆ ಕಾನೂನಿನ ಅಡಿಯಲ್ಲಿ ಎಲ್ಲೆಲ್ಲಿ ಏನು ಇಂದಿನ IPC ಏನಿದ್ದಾವೆ ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಇದರಲ್ಲಿ ತಗೊಂಡಿದ್ದಾರೆ. ಓಕೆ, ಏನಾದೇನು ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನೀನು ಹೆಚ್ಚಿಗೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಹ ಇದರಲ್ಲಿ ಬದಲಾವಣೆ ಮಾಡಿದ್ದಾರೆ. ಆದರೆ ಅಫೆನ್ಸ್ಗಳನ್ನು, ಸೆಕ್ಷನ್ಗಳನ್ನು ಕಡಿಮೆ ಮಾಡಿದ್ದಾರೆ ಮತ್ತು ಅದ್ರ ಪನಿಷ್ಮೆಂಟನ್ನು ಜಾಸ್ತಿ ಮಾಡಿದ್ದಾರೆ ಒಂದಷ್ಟು ವಿಷಯಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.